ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿಎಲ್ಪಿಯಲ್ಲಿ ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನ್ ಆಪರೇಷನ್ ಮಾಡದ, ನಮ್ದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ ನಮ್ ಕೈಲಿ ತಾನೇ ಏನಾಗ್ತದೆ. ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರ್, ಮಸಲ್ ಪವರ್, ಹಣದ ಪವರ್ ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು, ನಮ್ಮ ಪಕ್ಷದ ಮತ ಒಟ್ಟಾಗಿರ್ಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟ್ ಇದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದ್ರು ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದ್ರೂ ಆ ರೀತಿ ಆದ್ರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡಕ್ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಕೊನೆ ಪ್ರಶ್ನೆ, ಚಲುವರಾಯಸ್ವಾಮಿ ಅವರು, ಕುಮಾರಸ್ವಾಮಿ ಅವರು ಅವರಿಗೆಲ್ಲ ಉತ್ತರ ಬೇಡ. ನನ್ನ ಕಾರ್ಯಕರ್ತರು ಉತ್ತರ ಕೊಡ್ಕಂತ ಅವ್ರು ಎಲ್ಲಿದ್ದವರು, ಅವ್ರ ಬಗ್ಗೆ ನಾನೇ ಯಾಕೆ ಚರ್ಚೆ ಮಾಡ್ಲಿ? ಅಂತವ್ರ ಬಗ್ಗೆ ಚರ್ಚೆ ಮಾಡೋದು ನನಗೆ ಅನಾವಶ್ಯಕ. ಅವ್ರ ಪಾಪ ಯಾವ ಚೇರ್ಗಿರ್ ಉಳಿಸ್ಕೊಳಕ್ ಓಡಾಡ್ತಾರೆ, ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡ್ಲಿ? ಏನೇನೋ ಮಾತನಾಡ್ತಾರೆ. ಸಿಎಲ್ಪಿಯಲ್ಲಿ ಜೆಡಿಎಸ್ ಅವರು ಆಪರೇಷನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಶಾಸಕರು. ನಾವು ಏನ್ ಆಪರೇಷನ್ ಮಾಡದ, ನಮ್ದು ಒಂದು ಸಣ್ಣ ಪಕ್ಷ. ನಮ್ಮ ಪಕ್ಷದಲ್ಲಿ ಏನಿದೆ ಮಾಡಕ್ ನಮ್ ಕೈಲಿ ತಾನೇ ಏನಾಗ್ತದೆ. ಸರ್ಕಾರ ಅವ್ರ ಕೈಲಿದೆ. ಮ್ಯಾನ್ ಪವರ್, ಮಸಲ್ ಪವರ್, ಹಣದ ಪವರ್ ಎಲ್ಲ ಇಟ್ಕೊಂಡವ್ರೆ. ಅವ್ರ ಮುಂದೆ ನಾವು ಫೈಟ್ ಮಾಡೋಕ್ಕಾಗತ್ತಾ? ನಾವು ನಮ್ಮ ಪಕ್ಷದ ಮತಗಳು ಚಲಾಪಿಲಿ ಆಗಬಾರದು, ನಮ್ಮ ಪಕ್ಷದ ಮತ ಒಟ್ಟಾಗಿರ್ಬೇಕು ಅನ್ನೋದಕ್ಕೆ ಕ್ಯಾಂಡಿಡೇಟ್ ಹಾಕಿದ್ದೀವಿ. ನಾವೇನು ಗೆದ್ದೇ ಬಿಡಬೇಕು ಏನಾದರೂ ಮಾಡಿ ಕುತಂತ್ರದ ಮುಖಾಂತರ ಅನ್ನೋ ಪ್ರಶ್ನೆ ಇಲ್ಲ. ಈಗ ನಮ್ಮ ಅಭ್ಯರ್ಥಿ ಅರ್ಜಿ ಹಾಕಬೇಕಾದ್ರೆ ಹೇಳಿದ್ದಾರೆ ಆತ್ಮಸಾಕ್ಷಿ ಮತ ಕೊಡಿ ಅಂತ ಕೇಳಿದ್ದಾರೆ. ಇದು ಹೊರತುಪಡಿಸಿ ಏನಿದೆ? ಇವತ್ತು ನಮ್ಮ ಜೊತೆಗೆ BJP ಪಕ್ಷದ ಸರ್ಪ್ಲಸ್ ಓಟ್ ಇದೆ. ಆ ಓಟಿಗೆ BJP ನಾಯಕರಿಗೆ ಮನವಿ ಮಾಡಿದ್ದೇವೆ. ನಾವು ನಮ್ಮ ಓಟನ್ನ ಭದ್ರವಾಗಿ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ ಮಾಡಿದೀವಿ ಅಷ್ಟೇ. ಅಲ್ಲಿನ ಆಂತರಿಕ ಭಿನ್ನಮತ ಏನಾದ್ರು ನಿಮಗೆ ಪ್ಲಸ್ ಆಗ್ಬೋದು ಅನ್ನುವಂತ ಲೆಕ್ಕಾಚಾರ ನೋಡೋಣ, ಅದು ಭಗವಂತ ಇಚ್ಛೆ. ಅದೇನಾದ್ರೂ ಆ ರೀತಿ ಆದ್ರೆ ನಿಜಕ್ಕೂ ಆ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಒಂದು ಬಿಗಿ ಮಾಡಕ್ ಅನುಕೂಲ ಅನ್ನೋದು ನನ್ನ ಅಭಿಪ್ರಾಯ. ಕೊನೆ ಪ್ರಶ್ನೆ, ಚಲುವರಾಯಸ್ವಾಮಿ ಅವರು, ಕುಮಾರಸ್ವಾಮಿ ಅವರು ಅವರಿಗೆಲ್ಲ ಉತ್ತರ ಬೇಡ. ನನ್ನ ಕಾರ್ಯಕರ್ತರು ಉತ್ತರ ಕೊಡ್ಕಂತ ಅವ್ರು ಎಲ್ಲಿದ್ದವರು, ಅವ್ರ ಬಗ್ಗೆ ನಾನೇ ಯಾಕೆ ಚರ್ಚೆ ಮಾಡ್ಲಿ? ಅಂತವ್ರ ಬಗ್ಗೆ ಚರ್ಚೆ ಮಾಡೋದು ನನಗೆ ಅನಾವಶ್ಯಕ. ಅವ್ರ ಪಾಪ ಯಾವ ಚೇರ್ಗಿರ್ ಉಳಿಸ್ಕೊಳಕ್ ಓಡಾಡ್ತಾರೆ, ಅದಕ್ಕೆ ನಾನೇ ಯಾಕೆ ಉತ್ತರ ಕೊಡ್ಲಿ? ಏನೇನೋ ಮಾತನಾಡ್ತಾರೆ.